ಶಾರದಾ, ಶಾರದಾ, ಬಾರೆ ಹೊರಗೆ. ಒಳಗೆ ಏನ್ ಮಾಡ್ತಾ ಇದ್ದೀಯ ನೀನು? ಬೇಗ ಬಾ ಹೊರಗೆ. ಕರೆದ್ರ? ಅಲ್ಲೇ ಮದುವೆಯಾಗಿ 1 ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಗಂಡನನ್ನು ಮರೆತು ಮನೆ ಕೆಲಸದಲ್ಲಿ ತೊಡಗಿದರೆ ನಾ ಇಲ್ಲಿ ಹೊರಗಡೆ ನಿಂತು ನಿನ್ನ ಭಾವಚಿತ್ರಕ್ಕೆ ಮುತ್ತು ಕೊಡಬೇಕೇನೋ? ರೀ, ಮಡದಿಗೆ ಮುದ್ದು ಕೊಟ್ಟು ಮೈ ಮರೆಯೋ ಸಮಯ ಇದಲ್ಲ ರೀ. ನಾನೀಗ ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿದ್ದೀನಿ, ಹೋಗ್ತೀನಿ. ನಿಲ್ಲು. ನಿನ್ನ ಮನೆಗೆದ್ದ ಮಹಾದೇವ ನಿನ್ನ ಕಣ್ಣ ಮುಂದೆ ನಿಂತಿರುವಾಗ ಮತ್ತೇಕೆ ಆ ಕಲ್ಲು ದೇವರಿಗೆ ಕೈಮುಗಿಲು ಹೊರಟಿರುವೆ? ಯಾಕೆಂದ್ರೆ ಈ ನನ್ನ ಮಹಾದೇವನಿಗೆ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಆ ನನ್ನ ಕೈಲಾಸದ ಅಧಿಪತಿಗೆ ಹಣ್ಣು ಕಾಯಿ ಕೊಟ್ಟು ಬೇಡ್ಕೊಂಡು ನೀನಂದ್ರೆ ನನಗಿಷ್ಟ, ನಾನು ಬಿಟ್ಟನಲ್ಲವೇ ನೀನು ಅಲ್ಲಿಗೆ ಹೋಗು. ಈ ನಿನ್ನ ಮುಕ್ತ ಮುಖ ಕಮಲ ದರ್ಶನ ಪಡೆಯುವ ಭಾಗ್ಯ ಆ ದೇವರು ನನಗೆ ಕರುಣಿಸಿರುವಾಗ 1 ಕ್ಷಣ ಕೂಡ ನಿನ್ನನ್ನು ಬಿಟ್ಟು ಸಾಧ್ಯ ಇಲ್ಲ ಕಣೆ, ಸಾಧ್ಯ ಇಲ್ಲ. ಹೌದಾ? ತಣ್ಣಗಾಯ್ತು ಹಾಗಿದ್ದೆ ನಿಜವಾಗ್ಲು. 24 ಗಂಟೆನೂ ನನ್ನ ಮುಖ ನೋಡ್ತಾ ಹೀಗೆ ಕಾಲ ಕಳೀರಿ. ಆಮೇಲೆ ದಿನ ಸಮಯ ಕಳೆದಿದ್ದು ಗೊತ್ತೇ ಆಗಲ್ಲ, ಸರಿನಾ? ಮೊದಲೇನು ಶಿಕ್ಷಣದ ಬಗ್ಗೆ ಶ್ರಮ ವಹಿಸಿ ಓದಿ ಫಸ್ಟ್ ಕ್ಲಾಸ್ ಪಾಸ್ ಆಗುತ್ತಾ ಬಂದೆ. ಯಾವಾಗ ನಿನ್ನ ದರ್ಶನ ಆಯ್ತು ನೋಡು, ಮುಗದೇ ಹೋಯ್ತು. ಈ ವರ್ಷದ ಶಿಕ್ಷಣ ಮುಗಿಸಿದಂದ್ರೆ ನನಗೆ ಕಠೋರ ಶಿಕ್ಷೆ ಅನುಭವಿಸಿದಂತಾಗ್ತಾ ಇದೆ ಸರ್. ಹೌದೇನು? ಹಾಗಿದ್ರೆ ಇಷ್ಟು ಬೇಗ ಯಾಕೆ ಮದ್ವೆಗೆ ಮನಸ್ಸು ಮಾಡಿದ್ರಿ? ನಾನು ಮನಸ್ಸು ಮಾಡದಿದ್ದರೆ ನಿಮ್ಮಣ್ಣನ ಪ್ರಾಣ ಉಳಿಯುತ್ತಿರಲಿಲ್ಲ ಶಾರದಾ. ನಾನು ಒಪ್ಪಿದ್ದಕ್ಕೆ ನನಗೇನು ಈಗ ವಿಪತ್ತು ಬಂದಿಲ್ವಲ್ಲ. ಆದರೆ ನಿನಗೆ ಬಿಟ್ಟಿರುವುದೆಂದರೆ ಅದೇ ನನಗೆ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ಸರಿ ಸರಿ ನೋಡಿ, ಇನ್ನು 1 ವರ್ಷ ತಾನೆ. ಆದಷ್ಟು ಬೇಗ ನಿಮ್ಮ ಎಜುಕೇಶನ್ ಮುಗಿಸಿ ನಂತರ ಬೇಕಿದ್ರೆ ಮಡದಿಯ ಮುಖ ನೋಡ್ತಾ ಇಲ್ಲೇ ಹಾಯಾಗಿದ್ಬಿಡುವಂತ್ರಂತೆ. ನೋಡಿ, ಈಗ ರೂಮ್ಗೆ ಹೋಗಿ ಅಭ್ಯಾಸ ಮುಂದುವರಿಸಿ ನಾನು ಬೇಗ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನನ್ನು ಹರ್ಷಗೊಳಿಸಲಾರಿಯಾಗ್ತೀನ. ಪತಿಯಾಜ್ಞೆಯನ್ನ ಶಿರಸಾವಹಿಸಿ ಪಾಲಿಸ್ತೀನಿ, ಸರಿನಾ? ಹಾಗಾದರೆ ಫಸ್ಟ್ ಕ್ಲಾಸ್ ಒಂದು ಹಾಡು ಹೇಳು ನೋಡೋಣ. ಹಾಡ? ಈ ಹಾಡು ಪಾಡಲ್ಲ ಬರೋದಿಲ್ಲಪ್ಪ ನನಗೆ. ನೋಡು, ನನಗೆ ಪಾಡು ಬೇಡ, ಹಾಡು ಬೇಕು. ಹಠ ಮಾಡದೆ ನುಡಿಸು ನಿನ್ನ ಸುಕೋಮಲದ
ರಂಗ ಚೆಲ್ಲಿ ಗಾಳಿಯಲ್ಲಿ ರಂಗು ಚೆಲ್ಲಿ ದೇಹದಲ್ಲಿ ಗಂಧ ಚೆಲ್ಲಿ ಗಾಳಿಯಲ್ಲಿ ರಂಗು ಚೆಲ್ಲಿ ನಿನ್ನ ಕಣ್ಣಿನ ಅಂಚಿನಲ್ಲಿ ನನ್ನ ಬಿಂಬ ಕಂಡೆಯಲ್ಲಿ ಚೈತ್ರಾಗ ಕೋರಿದೆ ಬಾಹಾಡೋಣ ಔಷಧೀತೆ ಸಿರುಭೂಮಿ ನೀನಾದರೂ ಆರವಿನೋ ನಾವು ಪ್ರೇಮಗೀದು ಹೃದಯಗೀದು ಹೃದಯಗೀದು ಪ್ರೇಮಗಳು ಹಾಡೋಣ ಹೊಸಗೀತೆ ಹಾಡೋಣ ಹೊಸಗೀತೆ ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ರೆ ಇಲ್ಲಿ ಗಂಡನ ಜೊತೆ ಹಾಡಿ ಕುಣಿತಾ ಇದೀಯಾ? ಅತ್ತೆ ಅದು ಬರ್ತಾ ಇದೆ ಅವರು ಅತ್ತೆ ಅದು ಹೋಗೋ, ದೇವಸ್ಥಾನದಲ್ಲಿ ಅಭಿಷೇಕದ ಪಾತ್ರೆ ಬಿಟ್ಟು ಬಂದಿದ್ದೀನಿ, ಹೋಗಿ ತಗೊಂಡು ಬಾ. ಇಲ್ಲೇ ಅವ್ವ ಹೇಳಿದ್ರೆ ಹಂಗೆ ಹೋಗಿಬಿಡೋದೇನು? ದೇವಸ್ಥಾನದಲ್ಲಿ ಔಷಧಿ ಪಾತ್ರೆ ಬಿಟ್ಟು ಬಂದಿದ್ದಾಳೆ, ತೆಗೆದುಕೊಂಡು ಬಾ. ಅಪ್ಪ ಕುಲಪುತ್ರ, ಔಷಧಿ ಪಾತ್ರೆ ಅಲ್ಲಪ್ಪ, ಅಭಿಷೇಕದ ಪಾತ್ರೆ. ಹೌದಮ್ಮ, ನಾನು ಅದೇ ಹೇಳಿದ್ದು, ಅಭಿಷೇಕದ ಪಾತ್ರೆನೇ ಅಂತ ಹೇಳಿದ್ದು. ನಿನಗೆ ಸರಿ ಕೇಳಿಲ್ಲ ತಾನೆ? ಹೋಗಿ ತಗೊಂಡ್ ಬಾ, ಹೋಗು. ಏ ಇಲ್ಲೇ ಹಂಗೆ ಹೇಳಿದ್ರೆ ಹೋಗ್ಬಿಡ್ತೀಯ ಏನು? ನಿನಗೆ ಅಲ್ಲಿ ದೇವಸ್ಥಾನದ ಹಾದಿ ಏನಾದ್ರೂ ಸ್ವಲ್ಪ ಗೊತ್ತಿದೆ ನಿನಗೆ? ಅದಕ್ಕೇನ್ ಮಾಡ್ಬೇಕಂತಿದೀಯ ಈಗ? ನೀನೇ ಬೈಕ್ ಮೇಲೆ ಕೂರಿಸ್ಕೊಂಡು ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತೋರಿಸ್ಕೊಂಡು ಬರುತ್ತೆ. ಅಪ್ಪ ಕುಲಪುತ್ರ, ನೀನೇನೀಗ ಆಡ್ತಾ ಇದೆಯಲ್ಲ ಈ ಆಟನ, ನಾನು ಆಡ್ಬಿಟ್ಟ ಮೇಲೇನಪ್ಪ ನೀನ್ ಆಡ್ತಾ ಇರೋದು. ಅವಳಿಗೆ ದೇವಸ್ಥಾನ ದಾರಿ ಎಲ್ಲಿದೆ, ಮೆಡಿಕಲ್ ಶಾಪ್ ಎಲ್ಲಿದೆ, ಮಾರ್ಕೆಟಿಗೆ ಹೆಂಗ್ ಹೋಗ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಹೋಗೆ ಅದಕ್ಕೆ ಬಡ್ಕೊಂಡೆ ಇಷ್ಟು ಬೇಗ ಮದುವೆ ಮಾಡ್ಕೋಬೇಡ ಅಂತ. ಮಾತೇನು ಕೇಳ್ತೀಯ ನೀನು? ಬಿಡಮ್ಮ, ಈಗ ಏನಾಯ್ತು? ಏನು ಆಗಿಲ್ಲ, ಹೀಗೆ ಹಾಡಿ ಕುಣಿತಾ ಇರು. ನಾಳೆ ಪರೀಕ್ಷೆಯಲ್ಲಿ ನೀಗ್ಲಿಲ್ಲ ಅಂತ ಹೇಳಿ ಬಂದ್ಬಿಡು. ನೋಡಮ್ಮ, ನನ್ನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನನಗೆ ಗೊತ್ತಿದೆ ಅಮ್ಮ. ಹೊಸದಾಗಿ ಸೊಸೆ ಮನೆಗೆ ಬಂದಾಗ ಮಗನ ಜೊತೆ 4 ದಿನ ನಲಿಯಲಿ ಅಂತ ಪ್ರತಿಯೊಬ್ಬ ತಾಯಿ ಬಯಸುತ್ತಿದ್ದರೆ, ನೀನು ಮಾತ್ರ ಕಡೆಗಣ್ಣಿನ ವಕ್ರದಷ್ಟೇ ಬೀರ್ತಾ ಇದೆಯಮ್ಮ. ಉತ್ತಮರ ಮನೆಯ ಮಗಳಾಗಿದ್ದರೆ ವಕ್ರದೃಷ್ಟಿ ಬೀರುತ್ತಿರಲಿಲ್ಲ.
ಆದರೆ ಅವರ ತಾಯಿಯ ತವರು ಮನೆಯ ಬಡತನದಲ್ಲಿ ಬೇಗ ಮದುವೆಯಾಗದೆ ಕಂಗಾಲಾಗಿ ಅದೆಷ್ಟೋ ಗಂಡಸರ ತೋಳೆ ತೆಕ್ಕಿಯ ಹಕ್ಕಿಯಾಗಿರುವುದು ನಾನು ಕಾಣೆ. ಏ ಮಾವ, ನೀನೀಗ ಯಾರಿಗೆ ಮಾತನಾಡುತ್ತಿರು ಎಂಬ ಎಚ್ಚರಿಕೆ ಇದೆ ನಿನಗೆ. ತುತ್ತು ಹಾಕಿದವರ ಮನೆಯಲ್ಲಿ ಮೆತ್ತಗೆ ಮಾತನಾಡುವುದನ್ನು ಬಿಟ್ಟು ಮನೆಯ ಮಾಲೀಕನ ಮಡಿದಿಗೆ ಅವಾಚ್ಯ ಶಬ್ದವನ್ನು ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾದೀತು. ಜೋಕೆ, ನನ್ನ ಅಣ್ಣ ನೀನು ಹಾಕಿದ ಹೊಂಗಿನ ಕೂಳು ತಿನ್ನೋದಕ್ಕೆ ಬಂದು ಬಿದ್ದಿಲ್ಲಪ್ಪ. ನಿನ್ನ ತಂದೆಯನ್ನ ಕಳ್ಕೊಂಡು ನಾನು ದುಃಖದಲ್ಲಿದ್ದಾಗ ನನಗೆ ಧೈರ್ಯ ಹೇಳೋದಕ್ಕೆ ದೇವರಂತೆ ಬಂದಿದ್ದಾನಪ್ಪ ಈ ನನ್ನ ಅಣ್ಣ. ಧೈರ್ಯ ಹೇಳಲು ಬಂದವನಿಗೆ ಮನೆ ಮುರಿಯುವ ಕೆಲಸ ಮಾಡಬೇಡ ಅಂತ ಮೊದಲು ತಿಳಿಸಿ ಹೇಳಮ್ಮ. ಕಂಡದ್ದನ್ನಾಡಿದರೆ ಕೆಂಡದಂತೆ ಕೋಪವಂತೆ ಈ ನಿನ್ನ ಮಗನಿಗೆ, ನನ್ನಲ್ಲಿಯ ಕೈಗೊಂಬೆಯಾದ ಈ ನಿನ್ನ ಮಗನಿಗೆ ನಾವು ಏನು ಹೇಳಿದರೂ ತಪ್ಪೇ. ಆದರೆ ಒಂದು ಮಾತು ಹೇಳುತ್ತೇನೆ ಸೋಮು, ಜ್ಞಾಪಕದಲ್ಲಿಟ್ಟುಕೋ. ಒಂದಿಲ್ಲ ಒಂದು ದಿನ ಇದೇ ಹೆಣ್ಣಿನಿಂದ ನಂದ ಗೋಕುಲದಂತಿರುವ ಈ ನಿನ್ನ ಮನೆ ನಾಯಿ ತಿರುಗಾಡುವ ನರಕವಾದೆಂಬುದು ನಿನ್ನ ಜ್ಞಾಪಕದಲ್ಲಿರಲಿ. ನಿನಗೇನಾದ್ರೂ ದೊಡ್ಡವರು ಚಿಕ್ಕವರು ಮನೇಲಿದ್ದಾರೆ, ನನಗೊಬ್ಳು ತಾಯಿ ಇದ್ದಾಳೆನೋ ಪರಿಜ್ಞಾನ ಇದೆಯೇನೋ ನಿನಗೆ? ಹೋಗಿ ಹೋಗಿ ಯಾವ್ದೋ ಬೀದಿ ಬಿಕಾರಿಯನ್ನ ಕಟ್ಕೊಂಡು ಈ ಮನೆಗೆ ಬಂದಿದೆಯಲ್ಲ, ಹಿರಿಯರು ಕಿರಿಯರು ಎಂಬ ಗೌರವ ಇದೆಯೇನೋ ನಿನಗೆ? ಅವ್ವ, ಈ ಮನೆಯಲ್ಲಿ ಯಾರು ಹಿರಿಯರು ಕಿರಿಯರು ಎಂಬ ಎಚ್ಚರಿಕೆ ನನಗಿದೆ ಅಮ್ಮ. ನೀನು ನನ್ನ ಹೆತ್ತ ತಪ್ಪಿಗೆ ಹಿರಿಯಳಾದೆ ನಿಜ, ಆದರೆ ಈ ಮಾವ ನನಗೇನಮ್ಮ ಸಂಬಂಧ. ಆ ಮಗಳನ್ನು ಕಟ್ಟಿದ್ದರೆ ನಾನು ಸಂಬಂಧಿಕನಾಗುತ್ತಿದ್ದೆ. ಆದರೆ ಏನು ಮಾಡುವುದು? ನಿನಗಾಗಿ ಕಾದಿರಿಸಿದ ನನ್ನ ಏಕೈಕ ಪುತ್ರಿಯ ಕಣ್ಣಿಗೆ ಮಣ್ಣೆರಚಿ ಒಂದು ಬೀದಿ ಬಿಕಾರಿಯನ್ನು ಕರೆತಂದು ನನ್ನ ಮಗಳಿನ ಬಾಳು ಒಂದು ಗೋಳಿನ ಕಥೆಯನ್ನಾಗಿ ಮಾಡಿದೆಯಲ್ಲ, ಕೆಚ್ಚಿಗಾಗಿ ಒದರುತ್ತಿದ್ದೇನೆ. ಆಹಾಹಾ, ದೊಡ್ಡ ಮಾನವಂತರ ಮಗಳು ನಿನ್ನ ಮಗಳು. ಕಲಿಯುವ ಕುಂಟ ನೆಪದಲ್ಲಿ ಹುಂಬ ಹುಡುಗರ ಜೊತೆ ಹಾರಾಡಿ ಹದಗೆಟ್ಟ ನಿನ್ನ ಮಗಳನ್ನ ನನ್ನ ಕೊರಳಿಗೆ ಕಟ್ಟಿ ನೋಡ್ಬೇಕಂತ ಸೋಮಶೇಖರ, ತಂಗಿಯ ಮಗನನ್ನು ತಾಳಿಕೊಂಡರೆ ನಿನ್ನ ಚುಚ್ಚು ಮಾತುಗಳು ಅತಿಯಾಗ್ತಾ ಇವೆ. ಏನು ಇಳಗೇಡಿ ಗೆಳೆಯನಿಗೆ 4 ಹಿತದ ಮಾತು ಹೇಳಿ ನಿನ್ನ ತಂದೆ ನಿನ್ನ ಹೆಸರಿಗೆ ಬಿಟ್ಟು ಹೋದ ಅಪಾರ ಸಂಪತ್ತನ್ನು ಶಿಸ್ತಿನಿಂದ ಸದುಪಯೋಗ ಪಡಿಸಿಕೊ ಎಂದು ತಿಳಿ ಹೇಳಿದರೆ ನನಗೆ ಈ ರೀತಿ ಮಾತನಾಡಿಯೋ ಅಂತೇನೆ. ನಾನೇನು ಮನೆ ಮಠವಿಲ್ಲದ ಸನ್ಯಾಸಿ ಎಂದು ತಿಳಿದಿರುವೆ ಮೂರ್ಖ. ಬರುತ್ತೇನೆ. ಸಮಾಧಾನ ಆಯ್ತೇನೋ ನಿನಗೆ? ಸಂತೋಷ ಆಯ್ತೇನೋ? ಒಂದು ಚಂಪು ಹಾಲು ಕುಡಿಯೋ, ಹಾಲು ಕುಡಿ. ಅಲ್ಲ, ನಮ್ಮ ಅಣ್ಣ ಹೋಗ್ಬಿಟ್ಟು ಅಂತ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಬಿಟ್ಟಲ್ಲ. ನಿನಗೆ ಈ ಸಂಪತ್ತಿನ ಸೊಕ್ಕು ಬಂದಿದೆ ಕಣೋ, ಸೊಕ್ಕು ಬಂದಿದೆ. ಇವತ್ತು ನಮ್ಮ ಅಣ್ಣನ ಮನೆಯಿಂದ ಹೊರಗಾಕಿಲ್ಲ, ನಾಳೆ ನನ್ನನ್ನು ಈ ಮನೆಯಿಂದ ಹೊರಗಾಕೋದಕ್ಕೆ ಹೇಸೋದಿಲ್ವೋ ನೀನು? ಅಮ್ಮ ಅಮ್ಮ ನಿಲ್ಲಮ್ಮ, ಕುರ್ಚಿ ಅದು ಅಮ್ಮ, ನೋಡು ಹೋಗು. ಅಮ್ಮ ಅಮ್ಮ ಬೇಡ ಅಮ್ಮ, ಅದು ನನ್ನ ತಂದೆ ಬದುಕಿರುವಾಗ ಬೃಂದಾವನದಂತಿರುವ ಈ ನಮ್ಮ ಮನೆ ಈಗ ಕುರುಕ್ಷೇತ್ರದ ರಣಭೂಮಿ ಅಂತ. ನನ್ನ ತಂದೆ ತೀರಿಕೊಂಡ ಬಳಿಕ ವಿಧವೆಯಾದ ನನ್ನ ತಾಯಿ ಶಾಂತ ಮೂರ್ತಿಯಾಗಿ ಮಗನ ಭವಿಷ್ಯದ ಬಗ್ಗೆ ವಿಚಾರಿಸದೆ ನನ್ನನ ಮಾತಿನಂತೆ ಕೆಂಡ ಕಾರುತ್ತಿದ್ದಾಳೆ. ನಾನು ಕೂಡ ಇನ್ನು ಕಲಿಯುವ ಹುಡುಗನಾದರೂ ಕೂಡ ಆ ಶಾರದೆಯನ್ನು ಮದುವೆ ಮಾಡಿಕೊಂಡು ಅವಳಿಗೆ ದೊಡ್ಡ ಕುತ್ತು ತಂದು ಹೊಟ್ಟುಬಿಟ್ಟು 3 ತಿಂಗಳು ನಾನು ಬೆಂಗಳೂರಿಗೆ ಶಾಲೆ ಕಲಿಯಲು ಹೋದರೆ ಇಲ್ಲಿ ನನ್ನ ಶಾರದೆಯ ಗತಿ ಏನು? ಶಾರದಾ ನನ್ನನ್ನು ಬಿಟ್ಟು 3 ತಿಂಗಳು ಇರಲು ಸಾಧ್ಯವಿದೆ? ಖಂಡಿತವಾಗಿಯೂ ಸಾಧ್ಯವಿದೆ. ಹಾಗಾದರೆ ಹೋಗುವಾಗ ಸಾಕಷ್ಟು ಧೈರ್ಯ ಹೇಳಿ ಹೋದರಾಯಿತು. ಅತ್ತೆ, ಅಭಿಷೇಕದ ಪಾತ್ರ ತಂದೆ ತಗೊಳ್ಳಿ. ಏನೇ ಆ
ಇಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲ ಯಾಕೆ ಗಂಡನ್ನ ನೋಡ್ಬೇಕು ಅನ್ನೋ ತರವೇನೇನಿದೆ? ಹಾಗೇನಿಲ್ಲ ಅತ್ತೆ, ದೇವಸ್ಥಾನದಲ್ಲಿ ಪೂಜೆ ಬೇಗ ಮುಗೀತು, ಅದಕ್ಕೆ ಬಂದ್ಬಿಟ್ಟೆ. ತಪ್ಪಾಯ್ತಾ? ಅಯ್ಯೋ ದೇವ್ರೇ, ನಿನ್ನಿಂದ ಏನಾದ್ರೂ ತಪ್ಪಾಗೋದಕ್ಕೆ ಸಾಧ್ಯ ಏನಮ್ಮ? ಯಾವ ಗಳಗೆಲೆ ನನ್ನ ಮನೆ ಕಾಲಿಟ್ಟಿಯೋ ಮೂದೇವಿ, ಬಂದ ಕೂಡ್ಲೇ ನಮ್ಮ ಅಣ್ಣನ ಮನೆಯಿಂದ ಹೊರ ಹಾಕದೆ. ನಿನ್ನ ಗಂಡನ ದೃಷ್ಟಿಯಲ್ಲಿ ನಾವೆಲ್ಲ ತಿಗಣೆಗಿಂತ ಕಡೆಯಾಗಿ ಹೋಗಿದ್ದೀವಿ. ದಯವಿಟ್ಟು ಹಾಗೆಲ್ಲ ನುಡಿಬೇಡಿ ಅತ್ತೆ. ನಾನು ಈ ಮನೆಯನ್ನ ಬೆಳಗಲು ಬಂದಿದ್ದೇನೆ ವಿನಃ ಈ ಮನೆಯನ್ನು ಒಡೆಯಲು ಖಂಡಿತವಾಗಿಯೂ ಬಂದಿಲ್ಲ. ಎಷ್ಟೇ ಕಷ್ಟ ಸುಖ ದುಃಖ ಇದ್ರೂ ಕೂಡ ಸಹಿಸಿಕೊಂಡು ಈ ಮನೆಯ ಮಹಾಲಕ್ಷ್ಮಿಯಾಗಿ ಖಂಡಿತವಾಗಿ ಈ ಮನೆಯ ಶಿಖರವನ್ನ ಎತ್ತಿ ಹಿಡಿತೀನಿ ಅತ್ತೆ. ಪ್ರತಿ ಮಾತುಗೂ ನೀವು ವಿಷವನ್ನ ಕೊಟ್ಟರೂ ಸಹ ಅದನ್ನ ಅಮೃತವೆಂದು ಭಾವಿಸಿ ನುಂಗಿಕೊಂಡು ಈ ಮನೆಯಲ್ಲಿ ಇರ್ತೀನಿ. ಆದ್ರೆ ಇಲ್ಲದ ಅಪವಾದ ಹೊರಿಸ್ಬೇಡಿ. ಇಷ್ಟೆಲ್ಲ ಮಾತಾಡೋ ಮಾತಿನ ಮಳ್ಳಿ ನಿನ್ನ ಗಂಡನಿಗೆ ಸ್ವಲ್ಪ ತಿಳಿ ಹೇಳೋದಕ್ಕಾಗೋದಿಲ್ವೇನಮ್ಮ? ಮನೇಲಿ ದೊಡ್ಡವರು ಚಿಕ್ಕವರು ಇರ್ತಾರೆ, ಅವ್ರಿಗೆ ಗೌರವ ಕೊಡೋ ಅಂತ ಹೇಳೋದಕ್ಕೆ ನಿನ್ನ ಬಾಯಿಗೆ ಮುಳ್ಳು ಬಿರ್ದಿದ್ದೇನೆ. ಶಾರದಾ, ಅತ್ತೆಗೆ ಬೇಡವಾದ ಸೊಸೆಯಾಗಿ ಈ ಮನೆಗೆ ಕಾಲಿಟ್ಟಿರುವೆ. ನಾನು ಹೇಳದಂತೆ ಕೇಳ್ಕೊಂಡು ಬಿದ್ರೆ ಸರಿ, ಇಲ್ಲ ಅಂದ್ರೆ ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಕೊಂಡಿಯಲ್ಲಿ ವಿಷ, ಆದರೆ ಈ ಶಕುಂತಲಾ ದೇವಿಗೆ ನೋಡಿದಲ್ಲ ವಿಷ. जले तो आग कहते हैं, मुझे तो राग कहते हैं. जिस रात से बारूद बनता है उसे शकुंतला देवी कहते हैं.